ಇದು ನ್ಯೂಸ್ 22 ಕನ್ನಡ, ಸಮಾಜದ ಒಳಿತಿಗಾಗಿ. ಸಮಾಜದ ಹೋರಾಟಗಾರರು ದೃಢ ನಿಶ್ಚಯದಿಂದ ಮಾಡ್ತಿರುವ ಹೋರಾಟ ಬಹಳ ಶಕ್ತಿಯುತವಾದ ಹೋರಾಟವಾಗಿದೆ. ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಅವಶ್ಯಕವಾಗಿದೆ. ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಹೋರಾಟಗಾರರು ನಿರಂತರ ಶಾಸಕರ ಮನೆ ಮುಂದೆ ಹೋರಾಟ ಮಾಡ್ತಿರುವುದು ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಬೇಕು. ನೆಲದ ಮೇಲೆ ಹಾಸುವ ಹಾಸಿಗೆ, ಮೈಕ್ ಸೆಟ್, ಬ್ಯಾನರ್ ಇವೆಲ್ಲವನ್ನು ತಮ್ಮ ಸ್ವಂತ ಹಣದಿಂದ ಹೋರಾಟ ಮಾಡ್ತಿರೋದು. ಮಾತಾಡಿ ಮಾತಾಡಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಪರಿಶಿಷ್ಟ ಪಂಗಡದ ಹೆಸರಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಶ್ಲಾಘನೀಯವಾದದ್ದು. ಇದು ತಮ್ಮ ವೈಯಕ್ತಿಕವಾದ ಪ್ರತಿಷ್ಠೆಗಾಗಿ ಮಾಡ್ತಿರುವ ಹೋರಾಟ ಅಲ್ಲ. ಸಮಾಜಕ್ಕೆ ಆಗ್ತಿರುವ ಬಹುದೊಡ್ಡ ಅನ್ಯಾಯವನ್ನು ಸರಿಪಡಿಸಲು ಶಾಸಕರು ಧ್ವನಿ ಎತ್ತಬೇಕು, ಸದನದಲ್ಲಿ ಮಾತಾಡಬೇಕು. ವಾಲ್ಮೀಕಿ ನಾಯಕ್ ಬೇಡ, ಜನಾಂಗದವರಿಗೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸಲು ನಿರಂತರ ಹೋರಾಟ ಮಾಡ್ತಿದ್ದಾರೆ. ಆದರೆ ಕೆಲವೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳದೆ ಇವರ ಹೋರಾಟಕ್ಕೆ ತಡೆ ನೀಡುವಂತಹ ಹೇಳಿಕೆಗಳು ಹಾಗೂ ಅಪಪ್ರಚಾರ ಮಾಡ್ತಿರುವುದು ನೋವಿನ ಸಂಗತಿ. ಅವರ ದೃಢ ನಿಶ್ಚಯದ ಹೋರಾಟಕ್ಕೆ ಪ್ರತಿಯೊಂದು ತಾಲೂಕಿನಲ್ಲಿರುವ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದವರು ಹಾಗೂ ವಾಲ್ಮೀಕಿ ಸಮಾಜದ ವಿವಿಧ ಸಂಘಟನೆಯವರು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಸಮಾಜದ ಒಳಿತಿಗಾಗಿ ಹೋರಾಟ ಮಾಡ್ತಿದ್ದಾರೆ, ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಯಾರದೇ ವ್ಯಕ್ತಿಯ ಕೈಗೊಂಬೆಯಾಗದೆ ಮತ್ತು ಯಾವುದೇ ರಾಜಕೀಯ ಪಕ್ಷದ ಕೈಗೊಂಬೆಯಾಗದೆ ಹೋರಾಟಗಾರರನ್ನು ಬೆಂಬಲಿಸುವುದು ನಿಜವಾದ ಪರಿಷ್ಠ ಪಂಗಡ ನಾಯಕ ಜನಾಂಗದ ಕರ್ತವ್ಯವಾಗಿದೆ. ಹೋರಾಟಗಾರರಾದ ಶ್ರೀ ಮರೆಪ್ಪ ನಾಯಕ್, ಮುಗ್ದಂಪುರ, ಶ್ರೀ ಶ್ರವಣ್ ಕುಮಾರ್ ನಾಯಕ್ ಇವರಿಗೆ ನೈತಿಕವಾಗಿ ಪ್ರತಿಯೊಬ್ಬ ಸಮಾಜದ ಬಂಧುಗಳು ಬೆಂಬಲಿಸಬೇಕು ಮತ್ತು ಸಮಾಜದ ಒಳಿತಿಗಾಗಿರುವ ಪೂಜ್ಯ ಶ್ರೀ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ಕೂಡ ಬೆಂಬಲಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಇಲ್ಲದೆ ಹೋದರೆ ಮಠದ ಮೇಲೆ ಸಾಮಾನ್ಯ ಜನರ ಅಪವಾದದ ಮಾತುಗಳನ್ನು ಆಡಬೇಕಾಗತ್ತೆ. ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ.